ಛೇ, ನಾನೇನು ಅನ್ಕೊಂಡಿರೋದು ಆಗ್ತಾ ಇಲ್ವಲ್ಲ. ಯಾಕೆ ಅದಕ್ಕೆ ಇವಾಗ ಬಂದ್ರಾ? ಅಲ್ಲ, ನಾನೆಲ್ಲ ಪಕ್ಕ ಪ್ಲ್ಯಾನ್ ಮಾಡಿದ್ದೆ, ಆದರೆ ಫ್ಲಾಪ್ ಹೆಂಗಾಯ್ತು? ಅಯ್ಯಪ್ಪಂಗೆ ಹೇಳಿದ್ರು. ಛೇ, ನಾನೇನೇನು ಅನ್ಕೊಂಡಿದ್ನಲ್ಲಪ್ಪ, ಎಲ್ಲ ಕೊನೆ ಉಲ್ಟಾ ಆಗೋಯ್ತು. ಅದಕ್ಕೆ ಏನು ನನ್ನ ಕರ್ದ ನೀನು? ಅದಕ್ಕೆ ನಾನು ನಿಮ್ಮನ್ನು ಆವಾಗಿಂದ ಮಾತಾಡಿಸ್ತಾನೆ ಇದ್ದೀನಿ, ಆದರೆ ನೀವೇ ಏನೇನೋ ಮಾತಾಡ್ತಿದ್ರಲ್ಲ, ಯಾಕತ್ಗೆ ಏನಾಯ್ತು? ಅದೇನಿಲ್ಲ ಬಿಡು. ಅದು ಸರಿ, ನೀನೇನು ಒಬ್ಬಳೇ ಇದೆಯಲ್ಲ, ಎಲ್ಲಿ ಯಾರು ಕಾಣಿಸ್ತಿಲ್ಲ, ಅತ್ತೆ ಸಿರಿ ಅಕ್ಕ ಎಲ್ಲ ಎಲ್ಲೋದ್ರು? ಅದು ಅಮ್ಮ ಎಲ್ಲೋ ಹೋಗಿದ್ದಾರೆ, ಮತ್ತೆ ಅತ್ತಿಗೆ ಎಲ್ಲೋ ಹೋಯ್ತು ನನಗೆ ಗೊತ್ತಿಲ್ಲ. ನಾನು ಇವಾಗ ಕೆಳಗಡೆ ಬಂದು ನೋಡ್ತೀನಿ, ಯಾರೂ ಕಾಣಿಸಿಲ್ಲ. ನನ್ನ ಮೆಟ್ಲಿಳಿಬೇಕಾದ್ರೆ ಅಮ್ಮ ಆಚೆ ಹೋಗ್ತಾ ಇತ್ತು, ಅಷ್ಟೇ ಗೊತ್ತು. ನಾನು ಎಲ್ಲರನ್ನೂ ಆವಾಗಿಂದ ಹುಡುಕ್ತೀನಿ, ಎಲ್ಲೂ ಕಾಣಿಸ್ತಿಲ್ಲ. ಅದಕ್ಕೆ ಅಯ್ಯೋ, ಇದು ಒಳ್ಳೆ ಆಯ್ತಲ್ಲ, ಎಲ್ಲೋ ಹೋಗುತ್ತೆ ಅಷ್ಟೊತ್ತಿನಲ್ಲಿ. ಸರಿ ಬಿಡು, ಏನಾದರೂ ಹೋಗಲಿ. ಮತ್ತೆ ನೀನು ಏನು ಊಟ ಮಾಡಿದೀಯಾ? ಹಾಂ, ಊಟ ಮಾಡಿದೆ. ದೊಡ್ಡದಕ್ಕೆ ಮೇಲೆ ರೂಮ್ಗೆ ತೊಗೊಬಂದು ಕೊಟ್ಟಿದ್ರು, ತಿಂದ್ಬಿಟ್ಟು ಇವಾಗ ಕೆಳಗಡೆ ಬಂದೆ. ಯಾವುದೇ ಸಿಗ್ತಾರ ಮಾತಾಡೋಣ ಅಂತ. ಅದಕ್ಕೆ ಅದು ನಾನು ಒಬ್ಬಳಿಗೆ ಇದ್ದು ರೂಮಲ್ಲಿ ಬೇಜಾರಾಗುತ್ತೆ. ಅದಕ್ಕೆ ನಾನು ನಿಮ್ಮ ಜೊತೆ ಇಲ್ಲೇ ಬಂದು ನಿಮ್ಗೆ ಅಡುಗೆಗೆ ಸಹಾಯ ಮಾಡಲಾ? ಅಂದರೆ ನಿಂಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರುತ್ತಾ? ಹಾಂ, ಅದಕ್ಕೆ ಅಮ್ಮ ನನಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮನೆ ಕೆಲಸ ಹೇಗೆ ಮಾಡಬೇಕು, ಅಡುಗೆ ಏನು ಮಾಡಬೇಕು ಅಂತೆಲ್ಲ ನಂಗೆ ಹೇಳ್ಕೊಟ್ಟಿದ್ದಾರೆ. ಪಾಪ ನೀನು ನಂತಾನೆ ಅನಿಸುತ್ತೆ, ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿದ್ದೀಯೋ ಏನೋ. ನನಗೆ ನೀನು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಓದಿಲ್ವಾ? ಹಾಂ, ಅದಕ್ಕೆ ನಾನು ಓದಿದ್ದೀನಿ, ನನಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ. ನೀನು ಡಿಗ್ರಿ ಮಾಡಿದ್ಯಾ? ನೀನು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ವಲ್ಲ. ಅಲ್ಲ, ಕಾಲೇಜ್ಗೂ ಹೋಗ್ಕೊಂಡು ಈ ಕೆಲಸ ಎಲ್ಲ ಕಲ್ತ್ಕೊಂಡ್ಯಾ? ಹೆಂಗೆ ಸಾಧ್ಯ ಆಯಿತು? ಅದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ನಮ್ಮ ಮನಸ್ಸಿಟ್ರೆ ಯಾವಾಗ ಏನು ಬೇಕಾದರೂ ಕಲಿಬೋದು. ಏನೋ ಅಪ್ಪ, ನನಗಂತೂ ಓದೋ ತಲೆಗತ್ತಿಲ್ಲ, ಇನ್ನು ಮನೆ ಕೆಲಸನೂ ನನಗೆ ಮಾಡೋಕ್ಕೆ ಮೈ ಬಗ್ಗಲ್ಲ. ಹಾಗಾಗಿ ನನಗೆ ಅನಿಸುತ್ತೆ ನಾನೊಂದು ವೇಸ್ಟ್ ಬಾಡಿ ಅಂತ. ಅಯ್ಯೋ, ಅದಕ್ಕೆ ನೀವೇ ಹಂಗೆ ಅನ್ಕೊತೀರಾ? ನೀವು ಅಷ್ಟೇ, ನಿಮ್ಮ ಮನಸ್ಸು ಮಾಡಿ ಏನು ಬೇಕಾದರೂ ಮಾಡ್ತೀರಾ ಅಲ್ವಾ? ನಿಮಗೆ ನಾನು ನೋಡಿದ್ರೆ ಹಂಗೆ ಅನಿಸುತ್ತಾ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ? ಹಾಂ, ಯಾಕತ್ಗೆ ನಿಮಗೆ ನಂಬಿಕೆ ಇಲ್ವಾ ಹೇಗೆ? ನಂಬಿಕೆ ಪ್ರಶ್ನೆ ಅಲ್ಲ, ನನಗೆ ಇದುವರೆಗೂ ಈ ಥರ ಯಾರೂ ಹೇಳಲಿಲ್ಲ. ಸರಿ, ನಾನು ನಿಮಗೆ ಒಂದು ಸಹಾಯ ಕೇಳ್ತೀನಿ, ಮಾಡ್ತೀಯಾ? ಅದಕ್ಕೆ ನನ್ನ ಜೊತೆ ಮನೆಯಲ್ಲಿ ಒಂದು ಸ್ವಲ್ಪ ಮಾತಾಡೋದು ಅಂದರೆ ಅದು ನೀವು ಮಾತ್ರನೇ. ಇವಾಗ ನೀವು ಬಂದು ಸಹಾಯ ಮಾಡು ಅಂದರೆ ನಾನು ಇಲ್ಲ ಅಂತೀನ? ಖಂಡಿತ ಮಾಡ್ತೀನಿ. ಏನಂತ ಹೇಳಿ? ಸರಿ, ಇವಾಗ ಕೇಳಲ್ಲ, ನನಗೆ ಯಾವಾಗ ಬೇಕಾಗುತ್ತಲ್ಲ ಆವಾಗ ಕೇಳ್ತೀನಿ, ಸರಿನಾ? ಇನ್ನು ಮುಂದೆ ಏನು ಒಬ್ಬಳೆ ಅಂತ ಚಿಂತೆ ಮಾಡೋಕ್ಕೋಗ್ಬೇಡ. ನಿನ್ಗೆ ಅದಕ್ಕೆ ಅಂತ ಬಾಯಿ ತುಂಬ ಕರೀತೀರ ನನ್ನನ್ನು, ಹಾಗಾಗಿ ನೀನು ನನ್ನ ಜೊತೆ ಚೆನ್ನಾಗಿ ಮಾತಾಡ್ಬೋದು, ಆಯಿತಾ? ನಾನು ಒಬ್ಬಳೇ ಅಲ್ಲ, ಸಿರಿ ಅಕ್ಕನೂ ಅಷ್ಟೇ ತುಂಬ ಒಳ್ಳೆಯವರು. ಒಂದು ಸ್ವಲ್ಪ ದಿನ ಅಷ್ಟೇ, ಯಾಕಂದರೆ ನಮ್ಮ ದೊಡ್ಡ ಮಾಮಂಗೆ ಕೋಪ ಜಾಸ್ತಿ, ಅದಕ್ಕೆ ಒಂದು ಸ್ವಲ್ಪ ದಿನ ಹಂಗಿರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ನೀನು ಎಲ್ರಿಗೂ ಇಷ್ಟ ಆಗ್ತೀಯಲ್ಲ, ಆಮೇಲೆ ಎಲ್ಲರೂ ಚೆನ್ನಾಗಿ ಮಾತಾಡ್ತೀವಿ, ಸರಿನಾ? ಅದಕ್ಕೆ ನನಗೆ ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನಾನು ಇಲ್ಲಿ ಬರಬೇಕಾದ್ರೆ ತುಂಬ ಹೆದರ್ಕೋಗ್ಬಿಟ್ಟಿದ್ದೆ, ನನ್ನ ಎಲ್ಲರೂ ಹೇಗೆ ನೋಡ್ಕೋತಾರೋ, ನಾನು ಒಪ್ಕೊಳ್ತಾರೋ ಇಲ್ವೋ ಅಂತ. ಆದರೆ ಇವಾಗ ನೀವು ಒಪ್ಕೊಂಡ್ರಲ್ಲ, ನಂಗೆ ಅಷ್ಟು ಸಾಕು. ನಾನು ನಿಧಾನಕ್ಕೆ ಎಲ್ಲ ಮನಸ್ಸು ಒಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ಸರಿ, ಹಾಗಿದ್ರೆ ಇವಾಗ ನನ್ನ ಜೊತೆ ಬಾ, ಈ ಮೈನಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ನಾನು ಹಿಂಗೆಲ್ಲ ತೋರಿಸ್ತೀನಿ, ಸರಿನಾ? ಸರಿ ಅದಕ್ಕೆ. ಮೇಡಮ್, ಯಾರು ಬೇಕಾಗಿತ್ತು ನಿಮಗೆ? ಅದು ಅಲ್ಲ, ಇದೇನಿದು, ನೀವು ಸಡನ್ನಾಗಿ ಇಲ್ಲಿ ಬಂದ್ಬಿಟ್ರಲ್ಲ? ಮೇಡಮ್, ಅದು ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಅಲ್ವಾ, ನಾನೇ ಬರ್ತೀನಿ, ನೋಡ್ಕೊಂಡು ಬರಬೇಡಿ ಅಂತ. ಇದೇನಿದು ಸಡನ್ನಾಗಿ? ಅದು ಮೇಡಮ್, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಹಾಗಾಗಿ. ಸರಿ, ನೀವು ನೋಡಿ, ನಾನು ಸಂಜೆ ಬರ್ತೀನಿ. ಓಕೆ ಮೇಡಮ್. ಅದಕ್ಕೆ ನಡೀರಿ, ನೀವೇನು ಅಂದ್ರಲ್ಲ. ಅಲ್ಲ ಗಾಯತ್ರಿ, ಯಾರವರು? ಅದು ಅದಕ್ಕೆ ಅವರು ನಮ್ಮ ಊರಿನವರು. ನಾನು ಈ ಮನೆಗೆ ಬಂದು ತುಂಬ ದಿನ ಆಯ್ತಲ್ಲ, ನಾನು ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದು ಅಂತ ಕಾಣುತ್ತೆ. ನಿಮ್ಮ ಊರಿನವರಾ? ಅವ್ರು ನೋಡಿದ್ರೆ ಯಾವುದೋ ಆಫೀಸ್ ಥರ ಕಾಣಿಸ್ತಿದ್ರಲ್ಲ, ನಿನ್ನ ಬೇರೆ ಮೇಡಮ್ ಅಂತಿದ್ರು. ಹಾಂ, ಅದಕ್ಕೆ ಅವ್ರು ನನ್ನ ಹಾಗೆ ಕರೀತಾರೆ, ಮೇಡಮ್ ಅಂತಾನೆ. ಅದು ಏನದು? ಹೇಳು ಗಾಯತ್ರಿ, ಪರವಾಗಿಲ್ಲ. ಅಯ್ಯೋ ಅದಕ್ಕೆ ಏನೂ ಇಲ್ಲ, ನೀವು ಬನ್ನಿ, ನೀವೇನು ಅಂದ್ರಲ್ಲ ನಂಗೆ ತೋರಿಸಿನ ಮನೇನ ಅಂತ. ಬನ್ನಿ. ಅಲ್ಲ, ಆ ವ್ಯಕ್ತಿ ಯಾರಿರ್ಬೋದು? ಇವಳು ಸಂಜೆ ಬರ್ತೀನಿ ಅಂತ ಹೇಳಿದ್ಲಲ್ಲ, ಮನುಜ ನೋಡಿದ್ರೆ ಇವಳಿಗೆ ಯಾರೂ ಇಲ್ಲ ಅಂತ ಹೇಳ್ದ. ಆದರೆ
ಇವಳನ್ನ ನೋಡ್ಕೊಂಡು ಈ ವ್ಯಕ್ತಿ ಬಂದಿದ್ದಾನೆ ಅಂದರೆ ಹಾಂ ಅದಕ್ಕೆ ಬಂದ್ರಾ? ಹಾಂ ಹಾಂ ಬಂದೆ ಬಂದೆ. ಐಟಮ್ ಇನ್ನೂ ಇಷ್ಟಿದೆಯಲ್ಲ, ಅವ್ನು ಬಂದು ಕೇಳಿದ್ರೆ ಏನು ಐಟಮ್ ಬೇಕು ಅಂತ ಹೇಳಬೇಕಲ್ಲ. ತಡಿ, ಯಾವ ಐಟಮ್ ಖಾಲಿ ಆಗಿದೆ ಅಂತ ಮೊದಲು ಲಿಸ್ಟ್ ಮಾಡ್ಕೋತೀನಿ. ಸೀನಾ ಸೀನಾ, ಆ ಫುಡ್ ರ್ಯಾಕಲ್ಲಿ ನೋಡು, ಬೇಲೆಗಳು ಎಷ್ಟು ಖಾಲಿ ಆಗಿದೆ ಅಂತ ಲಿಸ್ಟ್ ಮಾಡ್ಕೊಬಾ. ಯಾಕೆಂದರೆ ಐಟಮ್ ಹಾಕೊಂಡು ಬರ್ತಾನೆ, ಅವ್ನು ಲಿಸ್ಟ್ ಕೊಡಬೇಕು, ಇಲ್ಲಾಂದರೆ ನಾಳೆ ಬೆಳಗ್ಗೆ ತೊಗೊಂಬಂದು ಕೊಡಲ್ಲ ಅವನು. ಆಯ್ತಣ್ಣ. ಇಲ್ಲಿ ಎಷ್ಟು ಖಾಲಿ ಆಗಿದೆ? ಯಾಕೋ ಬರ್ತಾ ಬರ್ತಾ ಅಂಗಡೀಲಿ ವ್ಯಾಪಾರ ತುಂಬ ಕಡಿಮೆ ಆಗ್ತಿದೆಯಲ್ಲ, ಏನು ಮಾಡೋದು? ಇನ್ನು ಸ್ವಲ್ಪ ಡೆವಲಪ್ ಮಾಡಬೇಕಿತ್ತು ಅಂಗಡಿನ. ಏನು ಮಾಡಲಿ? ಏನಾದರೂ ಮಾಡೋಣ ಅಂದರೆ ನಂಗೆ ಸಹಾಯ ಮಾಡೋರು ಯಾರೂ ಇಲ್ವಲ್ಲಪ್ಪ. ಜಿ ಪ್ರಸಾದ್ ಜಿ. ಯಾರದು? ಓ ಸೇಠ್ ಜಿ, ನೀವು ಬರಬೇಕು ಬರಬೇಕು. ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಯಿತು. ನೀ ಕಾಲೇಜ್ಗಳಿಗೆ ನಮ್ಮ ಅಂಗಡಿಲಿ ಒಳ್ಳೆ ವ್ಯಾಪಾರ ಆಗ್ಲಪ್ಪ. ಜಿ ನಿಮ್ಮದು ಕ್ಯಾ ಜಿ? ನಂದು ನಿಮಗೆ ದುಡ್ಡು ಕೊಟ್ಟು ಎಷ್ಟು ತಿಂಗಳಿಗೆ ಆಗಿದೆ, ಬಡ್ಡಿದೂ ಇಲ್ಲ, ಅಸ್ಲುದೂ ಇಲ್ಲ. ಹೇಗೆ ನೀವು ಹೀಗೆ ಮಾಡಿಬಿಟ್ರೆ? ಜಿ ಮೈನಾಗೆ ಬಂದು ನಾವು ನಿಮ್ಮ ದುಕಾನ್ಗೆ ನಿಂತ್ಕೋಬೇಕು. ಆದರೆ ನಿಮಗೆ ಪೈಸಾಗೆ ಬೇಕಿದ್ದಾಗ ನಮ್ಮದು ಮುಂದೆ ಹೇಗೆ ಕೈಗೆ ಕಟ್ಕೊಂಡು ನಿಂತ್ಕೋತೀರಿ ನೋಡಿ. ಆದರೆ ಈಗ ಪೈಸಾಗೆ ವಾಪಸ್ ಕೇಳಬೇಕಾದ್ರೆ ನಿಮ್ಮದು ಹೀಗೆ ಮಾಡೋದು? ಅಯ್ಯೋ ಹಂಗ ಸೇರ್ತಿ, ಸ್ವಲ್ಪ ಸ್ವಲ್ಪ ತೊಂದರೆ ಇತ್ತು, ಹಾಗಾಗಿ ನಾನು ನಿಮ್ಮ ಅಂಗಡಿ ಕಡೆ ಬಂದಿರಲಿಲ್ಲ. ಕೊಟ್ಬಿಡ್ತೀನಿ. ನಕ್ಕೋ ಜಿ ನಕ್ಕೋ, ನಂದುಗ ನಿಮ್ಮದು ನೋಡ್ತಾನೇ ಇದೆ. ನಿಮ್ಮದು ಮೈನಾಗೆ ಸರಿಯಾಗಿ ಕೊಡ್ತಾ ಇಲ್ಲ. ಹಾಗೆ ಆಗಿ ನನಗೆ ತುಂಬ ಬೇಜಾರಿಗೆ ಆಗಿಬಿಟ್ಟಿದೆ. ಅದೇನು ಸಿಟ್ಟಿ ಸಡನ್ನಾಗಿ ಹಂಗೆ ಅಂದ್ಬಿಟ್ರೆ ನೀವು ಹೇಗೆ ಹೇಳಿ? ಅಲ್ಲ, ನಾನು ಬಡ್ಡಿ ಕಟ್ಟಕ್ಕೆ ಒದ್ದಾಡ್ತಿದ್ದೀನಿ, ನೀವು ಅಸಲು ಸೇರಿಸಿ ಕೊಡಿ ಅಂದರೆ ಹೆಂಗಾಗುತ್ತೆ ಹೇಳಿ? ಹೌದು ಜಿ, ನಮ್ಮದು ನಿಮಗೆ ಕೊಡಬೇಕಾದ್ರೆ ಮೊದಲನೇ ಸಾರಿಗೆ ಚೂರಿಗೆ ಕೊಟ್ಟಿದ್ವಿ, ಇಲ್ಲದ ತಾನೇ ಪೂರ್ತಿಗೆ ಹಣಕ್ಕೆ ಕೊಟ್ಟಿದ್ದಿ ತಾನೇ. ಆದರೆ ನೀವು ಹೀಗೆ ಚೂರೆ ಕೊಟ್ಟಿದ್ದಾರೆ, ನಮಗೆ ಹೇಗೆ ಆಗುತ್ತೆ ಹೇಳಿ? ನೋಡಿ, ನಾನು ನಿಮಗೆ ಒಂದು ಚಾನ್ಸು ಕೊಡ್ತಿದ್ದೀನಿ. ಅದು ಏನಂತ ಅಂದಿರೆ, ಒಂದು ಮೈನಾಗೆ ಪೂರ್ತಿ ನಿಮಗೆ ಬಡ್ಡಿಗೆ ಬೇಡ, ಅಸಲಿಗೆ ಬೇಡ, ಎಂಥದ್ದಕ್ಕೆ ಬೇಡ, ನಮಗೆ ಕುಲ್ಲ ಬೇಡ. ಆದರೆ ನೆಕ್ಸ್ಟಿಗೆ ಮೈನಾ ಬರುತ್ತೆ ನೋಡಿ, ನಾನು ಆವಾಗ ಈ ದುಕಾನ್ಗೆ ಬೀಗ ಹಾಕಿ ನಾನು ತೊಗೊಂಡು ಹೋಗ್ತೀನಿ. ಅಯ್ಯೋ ಸೇಠ್ಜಿ, ಇದನ್ನು ನೀವು ಹಿಂಗೆ ಅಂದ್ಬಿಟ್ರಲ್ಲ, ಹಾಗೆಲ್ಲ ಮಾಡಬೇಡಿ. ನನ್ನ ಜೀವನಕ್ಕೆ ಆಧಾರ ಇರುತ್ತೆ ಒಂದೇ ಒಂದು ಅಂಗಡಿ. ನೀವು ಇದನ್ನು ಬೀಗ ಹಾಕೊಂಡು ಹೋಗ್ಬಿಟ್ರೆ ಆಮೇಲೆ ನಿಮ್ಗೆ ಏನು ಕೊಡಲಿ ನಾನು ಹೇಳಿ? ಅರೆ ಜಿ, ನಿಮ್ಮದು ಎಂತ ಮಾತಾಡ್ತೀರಿ? ನಿಮ್ಮದುಗೆ ಊರಿಗೆ ಎಂಥ ಹೆಸರು ಇದೆ ಅಂತ ನನಗೆ ಗೊತ್ತಿದೆ ಜಿ. ನಿಮ್ಮ ಅಪ್ಪಗೆ ನಾನು ತುಂಬ ಹೆಸರು ಕೇಳಿದ್ದೀನಿ. ಹಾಗಾಗಿ ಅಪ್ಪಗೆ ಇಲ್ಲ, ನಮಗೆ ಅದು ಮಾಲೂಮ್ ಇದೆ. ಆದರೆ ಮಮ್ಮಿಗೆ ಇದ್ದಾರಲ್ಲ, ನಿಮ್ಮದು ಹೋಗಿ ಮಮ್ಮಿಗೆ ಕೇಳಿ, ಹಣಗೆ ತೊಗೊಬಂದು ನಮಗೆ ಕೊಟ್ಬಿಡಿ. ನಮ್ಮದು ಹಣ ನಮಗೆ ಕೊಟ್ಬಿಡಿ, ನಿಮ್ಮದು ದುಕಾನಿಗೆ ತೊಗೊಬಿಡಿ. ಸೇಠ್ಜಿ, ನೀವೇನೋ ಹಂಗೆ ಅಂತೀರ, ಆದರೆ ನಮ್ಮ ಮನೇಲಿ ಇವಾಗ ತುಂಬ ಪ್ರಾಬ್ಲಮ್ ಇದೆ. ಯಾಕಂದರೆ ಅಪ್ಪ ಸಡನ್ನಾಗಿ ಹೋಗ್ಬಿಟ್ರಲ್ಲ, ನಮಗಿನ್ನೂ ವ್ಯವಹಾರ ಎಲ್ಲ ಏನು ಹೇಗೆ ಅಂತ. ನನ್ನ ತಮ್ಮ ಇನ್ನೂ ಚಿಕ್ಕೋನು, ಹಾಗಾಗಿ ಸ್ವಲ್ಪ ಸಮಯ ಕೊಡಿ. ಅಯ್ಯೋ ಮಾಫ್ ಕೊಡ್ದು, ನನಗೆ ಅವೆಲ್ಲ ಏನು ಹೇಳಕ್ಕೆ ಹೋಗಬೇಡಿ. ನಮಗೆ ನಿಮ್ಮಂಥ ಕಸ್ಟಮರ್ ಸುಮಾರು ಜನ ಇದ್ದಾರೆ. ಒಬ್ಬರು ಕತೆ ಕೇಳ್ತಾ ಹೋದರೆ ನಂದು ಕತೆ ನಾನು ಯಾರಿಗೆ ಹೇಳಬೇಕು ಹೇಳಿ? ಜಿ ಪ್ರಸಾದ್ ಜಿ, ಇಲ್ಲಿ ಕೇಳಿ, ನನಗೆ ನಾಲ್ಕು ವೈಫ್ಗೆ ಇದ್ದಾರೆ, ಅಂದರೆ ಬಿಬಿಗೆ ಇದ್ದಾರೆ. 4 ಜನ ಬಿಬಿರ್ಗೂ 4 ಮಕ್ಕಳಿದ್ದಾರೆ. 4 ಮಕ್ಕಳಿಂದ ಎಷ್ಟು ಆಗುತ್ತೆ ಲೆಕ್ಕ ಹಾಕೊಳ್ಳಿ. ಏನು ಸರ್ಚಿ, ನಿಮಗೆ 4 ಜನ ಹೆಂಡ್ತಿರಿದ್ದಾರಾ? ಅಲ್ಲ, ನಾನು ಒಂದು ಹೆಂಡ್ತಿಗೆ ಒದ್ದಾಡ್ತೀನಿ, ನೀನು 4 ಜನ ಕಟ್ಕೊಂಡು ಹೇಗೆ? ಅಯ್ಯೋ, ಅದೇ ನನಗೆ ತೊಂದರೆ ಆಗಿದೆ ಈಗ. ಇನ್ನೊಂದು ವಿಷಯಕ್ಕೆ ನಿಮಗೆ ಗೊತ್ತು, ಒಂದು ಬಿಬಿಗೆ ಇನ್ನೊಂದು ಬಿಬಿಗೆ ಗೊತ್ತಿಲ್ಲ ನನಗೆ ಇಷ್ಟು ಜನ ಬಿಬಿ ಇದ್ದಾರೆ ಅಂತ. ಆದರೆ ಮಕ್ಕಳು ಎಲ್ಲ 4 ಆಗಿ ಜಾಸ್ತಿ ಮಕ್ಕಳು ಆಗಿ ನನಗೆ ಬಿಬಿ ಜಾಸ್ತಿ ಆಗಿ ನನಗೆ ಬಿಪಿ ಬಂದುಬಿಟ್ಟಿದೆ. ಹಾಗಾಗಿ ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಅದಕ್ಕೆ ಪ್ರಸಾದುಜಿ, ನೀವು ನನ್ನ ತಪ್ಪು ತಿಳ್ಕೊಬೇಡಿ. ಹಾಗಾಗಿ ದಯವಿಟ್ಟು ನನಗೆ ಹಣ ಕೊಟ್ಬಿಡಿ. ಯಾಕೆಂದರೆ ನನ್ನ ಲಾಸ್ಟ್ ವೈಫಿಗೆ ಈಗ 5ನೇದು ಡೆಲಿವರಿಗೆ ಹೋಗಬೇಕಾಗಿದೆ. 5ನೇದಾ? ಅಯ್ಯೋ ಜಿ, ನಂದು ಸ್ಟೋರಿಗೆ ನಿಂದುಗೆ ಬಿಟ್ಟು ಬಿಡಿ. ನನಗೆ ಪ್ಲೀಸ್ ನಂದು ಹಣ ನನಗೆ ಕೊಟ್ಟುಬಿಡಿ. ನನ್ನ ಹಣ ನನಗೆ ಕೊಟ್ಟುಬಿಡಿ, ಅಷ್ಟು ಸಾಕು. ಇಲ್ಲಾಂದರೆ ನಾನು ಹೇಳಿದ ಹಾಗೆ ನಿಮ್ಮ ಅಂಗಡಿ ಬೀಗ ಹಾಕಿಬಿಡ್ತೀನಿ. ನಾನು ಇನ್ನು ಹೋಗಿ ಬರ್ತೀನಿ. ಅಯ್ಯಯ್ಯೋ, ಸೇಟು ನನ್ನ ಮಗ ಏನು ಹಿಂಗೆ ಅಂದ್ಬಿಟ್ನಲ್ಲ. ಅಲ್ಲ, ಇವನು ಅಂಗಡಿ ಬೀಗ ಹಾಕ್ಬಿಟ್ರೆ ನಾನೇನಪ್ಪ ಮಾಡೋದು ಆಮೇಲೆ? ಹೋಯ್ ಚಿನ್ನಿ, ಓನೇ ಮಾತಾಡ್ದೆ ನೀನು? ಹಾಂ, ಏನು ಮಾಡ್ತಿದ್ಯಾ? ಒಳ್ಳೆ ಮಗನೇ, ಇಷ್ಟು ಬೇಗ ಮಾತಾಡೋಕೆ ಟ್ರೈ ಮಾಡ್ತೀನಿ ನೀನು? ಅವನೇ ಬಂಗಾರಿ. ದೊಡ್ಡಮ್ಮ, ಏನು ಮಾಡ್ತಿದ್ದೀರಾ? ಹಾಂ, ಯಾಕೆ
ನಿನ್ನ ಕಣ್ಣು ಕಾಣಿಸ್ತಿಲ್ವಾ ನಾನೇನು ಮಾಡ್ತಾ ಇದ್ದೀನಿ ಅಂತ? ಹಾಂ ದೊಡ್ಡಮ್ಮ, ನಂಗೊಂದು ಸ್ವಲ್ಪ ಎತ್ಕೊಡು. ತಮ್ಮನ್ನ ನಾನು ಸ್ವಲ್ಪ ಎತ್ಕೋತೀನಿ. ಏನು ಮಗುನ ನಾನು ನಿನ್ನ ಕೈಲಿ ಕೊಡ್ಬೇಕಾ? ಬೇಡಪ್ಪ, ಬೇಕಾಗೇ ಇಲ್ಲ. ನಿನಗೆ ಎತ್ಕೊಳಕ್ಕೆ ಬರುತ್ತೋ ಇಲ್ವೋ, ಆಮೇಲೆ ಬೇಕಂತ ಕೆಳಗಡೆ ಬಿಸ್ಬಿಟ್ರೆ ಬೇಡಪ್ಪ. ಇಲ್ಲ ದೊಡ್ಡಮ್ಮ, ನಂಗೆ ಎತ್ಕೊಳಕ್ಕೆ ಬರುತ್ತೆ. ನಮ್ಮ ಚಿಕ್ಕಮ್ಮ ಪಾಪ ಆಗಿತ್ತಲ್ಲ, ಅವಾಗ ನಾನೇ ಎತ್ಕೋತಿದ್ದೆ ಯಾವಾಗ್ಲೂ. ನಂಗೆ ಎತ್ಕೊಳಕ್ಕೆ ಬರುತ್ತೆ, ನಾನು ಚಿಕ್ಕ ಹುಡುಗಿನ. ಕೊಡು ದೊಡ್ಡಮ್ಮ. ಓ ತಮ್ಮಯ್ಯ, ನಾನು ಎತ್ಕೋತೀನಿ ಬಾರು. ಯಾಕೆ ಅಕ್ಕ ಹತ್ರ ನೀನು ಬರೋದಿಲ್ವಾ? ಅರೇ ದೊಡ್ಡಮ್ಮ, ನೋಡಿದ್ರಾ ನನ್ನ ತಮ್ಮ ನನ್ನ ಇವಾಗಲೇ ಅಕ್ಕ ಅಂತ ಕರಿತಾ ಇದ್ದಾನೆ. ಏನು ಅಕ್ಕನ? ಅಲ್ಲ, ನೀನು ಯಾವ ಸೀಮೆ ಸಂಬಂಧ ಅಂತ ಅಕ್ಕ ಅಂತ ಕಳ್ಸ್ಕೊತಾ ಇದೀಯ ಹೇಳು? ಹಾಂ, ಯಾಕೆ ದೊಡ್ಡಮ್ಮ, ಯಾಕೆ ನೀವು ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ನಾನು ನನಗೆ ಅಕ್ಕ ಆಗೋದಿಲ್ವಾ? ಇಲ್ಲ, ಆಗೋದಿಲ್ಲ. ಯಾಕೆಂದರೆ ನೀನೇನು ನನ್ನ ಹೊಟ್ಟೆ ಹುಟ್ಟಿದ್ದು ಇಲ್ಲ ತಾನೆ? ನೋಡು, ಸುಮ್ಮನೆ ಒಂದು ಮೂರಲ್ಲಿ ಬಿದ್ದಿದ್ರೆ ಸರಿ, ಅದನ್ನು ಬಿಟ್ಬಿಟ್ಟು ಅಕ್ಕ ಚಿಕ್ಕಮ್ಮ ಅಂತ ಅಂದ್ಕೊಂಡು ಸಂಬಂಧ ಬೆಸಕ್ಕೆ ಬಂದರೂ ತಾಯಿ ಮಗಳನ್ನಿಬ್ಬರನ್ನು ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಹುಷಾರ್. ಯಾಕೆ ದೊಡ್ಡಮ್ಮ ಹಂಗಂತೀರಾ? ನಾನು ನನ್ನ ತಮ್ಮ ಅಂತ ಎಷ್ಟು ಪ್ರೀತಿಯಿಂದ ಬಂದೆ, ಆದರೆ ನೀವು ನನ್ಗೆ ಇಷ್ಟೊಂದು ಬೈತಿರಲ್ಲ. ಅಂತ ತಪ್ಪು ನಾವೇನು ಮಾಡಿದ್ದೀವಿ? ಹಾಂ, ತಪ್ಪ? ನೀನು ನಿಮ್ಮಮ್ಮ ಏನು ತಪ್ಪು ಮಾಡೇ ಇಲ್ವಾ? ಬಂಗಾರದ ನನ್ನ ಗಂಡನ್ನ ನಿಮ್ಮಮ್ಮ ಬುಟ್ಟಿಗೆ ಹಾಕೊಂಡು ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಲು. ನಾನು ಎಲ್ಲಾದ್ರೂ ಹೋಗಲಿ ಅಂತ ಸುಮ್ಮನಿದ್ದೆ. ಯಾಕೆ ಹೇಳು? ನನಗೊಂದು ತೊಂದರೆ ಇತ್ತಲ್ಲ, ಮಕ್ಕಳಾಗಿಲ್ಲ ಅನ್ನೋದು. ನಿಮ್ಮಪ್ಪನ ಕೇಳೋಕ್ಕೋದ್ರೆ ಆ ನೆಪ ಹೇಳ್ತಾ ಇದ್ರು. ಆದರೆ ಇವಾಗ ನಾನು ತಾಯಿ ಆಗಿದ್ದೀನಿ, ನನಗೂ ಒಬ್ಬ ಮಗ ಇದ್ದಾನೆ. ನೋಡು, ನಿಮಗೆ ಗಂಡು ಮಗ ಆಗಿದ್ದಾನೆ, ವಂಶೋದ್ಧಾರಕ ಎತ್ಕೊಟ್ಟಿದ್ದು ನಾನೇ. ಹಾಗಾಗಿ ಮೊದಲನೇ ಹೆಂಡತಿ ಕೂಡ ನಾನೇ. ನೋಡು, ನಿಂಗೆ ಅದೆಲ್ಲ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನಿಂದ ಅಮ್ಮ ಮಗಳಿಬ್ರು ಆದಷ್ಟು ದೂರ ಇದ್ಬಿಡಿ. ದೊಡ್ಡಮ್ಮ, ಆದರೂ ನೀವು ಹಿಂಗೆಲ್ಲ ಮಾತಾಡೋದು ಚೆನ್ನಾಗಿಲ್ಲ. ಈ ಮಾತುಗಳನ್ನ ನನಗೆ ಹೇಳಿದ್ರೆ ಸರಿ, ಆದರೆ ಒಂದು ವೇಳೆ ನಮ್ಮ ಅಮ್ಮಂಗೆ ದಯವಿಟ್ಟು ಹೇಳೋಕ್ಕೋಗ್ಬಿಡಿ. ಯಾಕೆಂದರೆ ನಮ್ಮಮ್ಮ ಮೊದಲೇ ತುಂಬ ಸೂಕ್ಷ್ಮ, ಈ ಥರ ಮಾತನ್ನೆಲ್ಲ ಅವಳು ಸಹಿಸ್ಕೊಳ್ಳೋದಿಲ್ಲ. ಹೋಗೆ ಭಾರಿ ಬಂದ್ಬಿಟ್ಲು. ಕಂಡಿದ್ದೀನಿ ನಿಮ್ಮಮ್ಮ ಒಂದು ಮಳ್ಳಿದ ನಾಟಕ ಆಡ್ತಾಳೆ. ನೀನು ಅವಳ ಮಗಳೇ ಅಲ್ವಾ ಇಷ್ಟ ಆದ್ರೂ, ಅದಕ್ಕೆ ಅವಳಿಗಂತಲೂ ಮಳ್ಳಿಯಾಗಿ ಆಕ್ಟಿಂಗ್ ಮಾಡ್ತೀಯ. ಹೀಗೆ ಮರಳು ಮಾಡಿ ನನ್ನ ಗಣನ ಬುಟ್ಟಿಗೆ ಹಾಕ್ಕೊಂಡು ನನ್ನ ಸಂಸಾರ ಹಾಳು ಮಾಡೋದು ಸರಿ ನಿಮ್ಮಮ್ಮ. ದೊಡ್ಡಮ್ಮ, ಮಾತಿಗೆ ಮೊದಲು ಸಂಸಾರ ಹಾಳು ಮಾಡ್ತಂತ ಹೇಳಬೇಡಿ. ನಮ್ಮಮ್ಮ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು ವೇಳೆ ನಮ್ಮಮ್ಮಂಗೆ ಏನಾದ ಥರ ಬುದ್ಧಿ ಇದ್ದಿದ್ರೆ ನೀವು ಹೀಗಿರ್ತಿರ್ಲಿಲ್ಲ, ನೆನ್ಬಿಟ್ಕೊಳ್ಳಿ. ಎಲ್ಲ ಇವಳ ಚೋಟುದ್ದ ಇದ್ದಾಳೆ, ನನಗೆ ಬೈದೋಗ್ತಾಳಲ್ಲ. ಇಲ್ಲಪ್ಪ, ನೀನಲ್ಲ ಸುಮ್ಮನೆ ಇರು.